30 ವರ್ಷ ಆಯ್ತು ಸರ್ ಇಲ್ಲೇ ಇದ್ದ. ಅವರು ಒಂದು 2 ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು, ಅಧ್ಯಕ್ಷರು ಇದ್ದಿದ್ದರು. ಆಮೇಲೆ ಅಂಗಡಿ ಇದ್ದಿದ್ರು, ಅಂಗಡಿ ಮಾಡ್ಕೊಂಡಿದ್ದರು ಒಂದು ಲೀಸ್ ಮ್ಯಾಗ ಒಂದು ಅಂಗಡಿ ಮಾಡ್ಕೊಂಡಿದ್ದೀರಿ. 10ವರೆಗೆ 9ವರೆಗೆ ನನಗೆ ನೀರು ನಾನು ಊಟ ಮಾಡಿ ಬರ್ತೀನಿ ಅಂತ ಬಂದೆ. ಅಲ್ಲಿ ಕಿರಾಣಿ ಅಂಗಡಿಗೆ ಅಂತ ಕಿರಾಣಿ ಸಂತೆ ಮಾಡ್ಕೊಂಡನ್ರಿ. ಇಲ್ಲಿ ಬರೋದ ಇದು 9ವರೆಗೆ ಬಿಟ್ಟಾರೆ. ಅಲ್ಲಿ ಕಿರಾಣಿ ಐತಿ ಸಂತೆ ಮಾಡ್ಕೊಂತ ಅಲ್ಲಿ ಒಬ್ರು ಜೋಡಿ ಮಾತಾಡ್ಬೋದು ನಿಂತು ಹೊಳ್ಳಿ ಇಲ್ಲಿ 10 ನಿಮಿಷ ಕಡಿಮೆ ಇತ್ತು ಇಲ್ಲಿ ಬಂದು ಸರ್ ಪೂರ್ಲು ರಕ್ತದ ಮಡಿನಾಗ ಬಿದ್ದಿದ್ರಿ. ಇಲ್ಲಿ ಹೊಡೆದಿದ್ರಿ. ಇಲ್ಲಿ ಪೂರ ಇದು ಒಂದು ಸೈಡ್ ಏನು ಇದೂ ಇಲ್ಲ ರೀ, ಕೊಡ್ಲಿಕ್ಕೆ ಹಚ್ಚ ಬಿದ್ದರು ಪೂರ. ನಾನು ಅಂಗಡಿಯಾಗಿದ್ದೆ ಸರ್. ನನಗೆ ಫೋನ್ ಮಾಡಿದ್ರು ಸರ್, ಇಲ್ಲಿ ಬಾಜು ಫೋನ್ ಮಾಡೋಣ ಹಿಂಗೆ ಮನೆ ಕಡೆ ಬಾ ಅಂದ್ರೆ ನಾನು ಏನಂತೇಳಿ ಮನೆ ಕಡೆ ಬಂದೆ ರೀ. ನಾನು ಅವ್ನು ಮತ್ತು ಯಾಕಂತ ಅವ್ನು ಕೇಳ್ಬೇಕಂತ ಮನೆ ಕಡೆ ಬಾಣತ್ತಂತ ಯಾಕಂತ ಅವ್ನು ಕೇಳ್ಕೊಂತ ಅವಂಗ ಫೋನ್ ಹಚ್ಕೊಂತ ಬರತ್ತೆ ಬರ್ಬಾರ್ದು ಅವನು ಇದು ಕಾರ್ ಒಳಗೆ ಬಂದಿದ್ರಂತ ಸರ್. ಏನು ಸರ್ ಈಗ ನಿಮಗೇನು ಸಮಸ್ಯೆ ಐತೆ ಸರ್? ಅದೇನೋ ಆಸ್ತಿ ಸಂಬಂಧ ಏನೋ ಮಾವರಿಗೆ ಹನುಮಂತ ರೆಡ್ಡಿ ಕಿರಣ್ ಅವರೆಲ್ಲ ಜಗಳ ಐತಂತಲ್ಲ, ಅದು ಇದ್ದು ಭಾಳ ದಿನ ಆಯ್ತು ಸರ್. ಅದು ಈ ಕೋರ್ಟ್ನೊಳಗೆ ಐತೆ ಸರ್. ಅದು ಎದ್ರ ಜಾಗ ಸರ್? ಅದು ಜಾಗ ಅಲ್ಲ ಸರ್, ನಮ್ಮ ತಾಯಿಯವರು ಆಸ್ತಿ ಫೋರ್ಜಡಿ ಸಹಿ ಮಾಡಿಸ್ಕೊಂಡಿದ್ದಾರೆ ಅವರು. ನಮಗೂ ಅಲ್ಲೇ ದುಡ್ಡು ನಾವು ಸಣ್ಣರ ಇರಕ್ಲಿ ಅವರು ನಮಗೂ ಏನೂ ಪೇಮೆಂಟ್ ಏನೂ ಕೊಟ್ಟಿಲ್ಲ ರೀ. ಅಲ್ಲೇ ಒಮ್ಮಲಿಗೆ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿ ನಾವು ಆಮೇಲೆ ಒಂದು ಅಂಗಡಿ ಮಾಡ್ಕೊಂಡು ಏನೋ ಒಂದು ಇಟ್ಟಿದ್ವು ಅದೀರು. ಯಾವ ಆಸ್ತಿ ಸರ್? ಇಲ್ಲಿ ಹುಲಿಗೇರಿ ಸರ್. ನಿಮ್ಮ ತಾಯಿಯವರು ಹ್ಞೂ ರೀ. ಅವರು ನಮ್ಮ ಹಿರಿಯರು ಅಜ್ಜಾರು ನಮ್ಗೆ ಒಂದು 2 ಎಕರೆ ಇದು ಮಾಡ್ತೀವಿ ಅಂತಂದಿದ್ರಿ. ಅದನ್ನು ಇದು ಮಾಡಿಲ್ಲ ರೀ, ಕೊಟ್ಟಿದ್ದಿಲ್ಲ ರೀ. ನಮ್ಗೆ ದುಡ್ದಂಥ ಪೇಮೆಂಟು ಕೊಟ್ಟಿದ್ದಿಲ್ಲ ರೀ. ಹಿಂಗಾಗಿ ನೀವು ಆಸ್ತಿ ಹ್ಞೂ ಹ್ಞೂ ರೀ. ಬಾದಾಮಿ ಕೋರ್ಟ್ ಸರ್. ಯಾರು ಸರ್ ಅವ್ರು ನಿಮ್ಮಲ್ಲಿ ಇದ್ದವರು? ಯಾರು ಹೊಡೆದು ಹಾಕಿದ್ರಿ? ಅದು ಹನುಮಂತ ರೆಡ್ಡಿ ಅಂತ ಸರ್. ಅದೇ ಅವನೊಬ್ಬನು. ಅವನ ಆಸ್ತಿ ಅವನ ಹೆಸರಲ್ಲಿ ಇದ್ದರೆ ಹನುಮಂತ ರೆಡ್ಡಿ ಅಂತ ಅವನ ಹೆಸರಲ್ಲಿ. ಏನಾಗ್ಬೇಕು ರೀ ಹನುಮಂತ ರೆಡ್ಡಿ? ಮಾಮ ಆಗ್ಬೇಕ್ರಿ ಸರ್. ಸೊ ಅದು ನಮ್ಮ ಅವ್ರ ತಮ್ಮರ. ಹ್ಞೂ ರೀ. ಒಟ್ಟು ಎಷ್ಟು ಎಕರೆ ಸರ್ ಆಸ್ತಿಯಲ್ಲಿ? ಸರ್ ಅದು ಸುಮಾರು ಭಾಳ ಅದಾವ್ರು. ಅವರು ಅಷ್ಟು ಕೂಡಿ ಕಾಗದಪತ್ರ ಎಲ್ಲ ನನಗೆ ಅವನಂಗ ಗೊತ್ತಿತ್ತು ರೀ. ಅಂದಾಜು ಅದು ಇಲ್ಲಿ ಒಂದು 10 ಎಕರೆ ರೀ. ಅಲ್ಲೇ ಹಿಡಿದಿದ್ರು ರೀ ಅವರು. ಅವು ಹಳ್ಳಿ ನಮ್ಮ ಹ್ಞೂ ರೀ. ಅಂದರೆ ಸರ್ ನಮ್ಮ ಅವ್ವರ 1984 ಡೆತ್ ಆಗ್ಯಾರ ರೀ. 2002 ಅವರು ಫೋರ್ಜರಿ ಸಹಿ ಮಾಡ್ಯಾರ ನಮ್ಮ ಅವ್ರು. ಅದಾರ ಅಂತಾರೆ ಅವ್ರು ವಾಟ್ನಿ ಹೊಡ್ಸೋರು. ಅವ್ರ ಪಾಲಿಗೆ ನಮ್ಮ ಅವ್ರ ಪಾಲಿಗೆ ಎಷ್ಟು ಬರ್ತದೆ ಅಷ್ಟು ಬರ್ಬೇಕು. ಅದು ಹಿರಿಯರು ನಮಗೆ ಅವ್ರ ಅಜ್ಜಾರ ಹಸ್ತಿಂದ ಅದು ಬೇರೆ ರೀ. ನಮ್ಮ ಅವ್ರಿಗೆ ಇನ್ನೂ ಬರೋದು ಅದು ಇಲ್ಲ ರೀ. ನಮ್ದು ಅದಕ್ಕೂ ಎಷ್ಟು ಬರ್ದಿತ್ತು ಸರ್? ಜಗಳ ಇದ್ದಿದ್ದು ಎಷ್ಟು ಎಕರೆ ಸರ್? ಜಗಳ ಇದ್ದಿದ್ದು ಅದು ತಳ ಆಸ್ತಿ ಅಂದ್ರೆ ಒಂದು 10-15 ಎಕರೆ ಇರ್ಬೇಕು ಸರ್. ಹ್ಞೂ ರೀ. ಮತ್ತು ಇನ್ನೊಂದು 2 ಎಕರೆ ಅಂದ್ರಲ್ಲ? ಅದು 2 ಎಕರೆ ನಮ್ಗೆ ಅಜ್ಜಾರು ಹಿಡಿದಿದ್ದಂತ ಅಂದ್ರೆ ಅಜ್ಜಾರು ಹಿಡಿದಿದ್ದೀರಿ. ನಾವು ಅಲ್ಲೇ ಇದ್ದೀವಲ್ಲ, ಅವ್ರ ಕಾಕಾರ ಹಿಡ್ದ ಇಲ್ಲ ನನಗೆ ಇಲ್ಲೇ ಅದಾರು ಸಣ್ಣರ ಇರ್ಕಲೆ ಅವ್ರಿಗೆ 2 ಎಕರೆ ನಾನು ಅವ್ನ ಇದ್ರೊಳಗೆ ಹಿಡ್ದೆ ಅವ್ರಿಗೆ ನನ್ನ ಮೊಮ್ಮಕ್ಕಳಿಗೆ ಹಸ್ನಂತ ತಂದಿದ್ರಿ. ಹಚ್ಚಿರ್ಲಿಲ್ಲ ರೀ. ಅವ್ರ ಅಜ್ಜಾರು ಆಗ ಡೆತ್ ಅದ ರೀ. ಆಮೇಲೆ ಇವರು ಇದು ಮಾಡಲಿಲ್ಲ ರೀ. ಹ್ಞೂ ರೀ. ಹ್ಞೂ ರೀ. ತಿಪ್ಪಣ್ಣ ರೀ. ಇದ್ರ ಬಗ್ಗೆ ಹಿಂದೂ ಜಗಳ ಆಗಿತ್ತೇನ್ರಿ? ಆಗಿದ್ದು ಸರ್. 2 ಸಲ ಜಗಳ ಆಗಿದ್ದು ಸರ್. ಎಷ್ಟು ವರ್ಷದಿಂದ ಸರ್? ಈಗ 2-3 ವರ್ಷದಿಂದ ಏನು ಜಗಳ ಇದ್ದಿದ್ದಿಲ್ಲ ಸರ್. ಈಗ 2-3 ವರ್ಷದಿಂದ ಆಗಿತ್ತು ಸರ್. ಕಂಪ್ಲೀಟ್ ಆಗಿದ್ದು ಸರ್. ಕೆರೂರು ಸ್ಟೇಷನ್ಗೊಮ್ಮೆ, ಕಲಾದಗಿ ಸ್ಟೇಷನ್ಗೊಮ್ಮೆ ಆಗಿತ್ತು ಸರ್. ಅವರು ಇಲ್ಲಿ ಬಿಜಾಪುರದಾಗ ಇರ್ತಾರೆ ಸರ್. ಇಲ್ಲಿ ಅಂಗಡಿ ಒಳಗೆ ಅವ್ರ ಮಗ ಅಲ್ಲಿ ಹಿಂದೆ 3 ಮನೆ ಐತ್ರಿ, ಅಲ್ಲಿರ್ತಾನೆ ನಾವು. ಹನುಮಂತ ರೆಡ್ಡಿ ವಿಜಯಪುರ? ಹ್ಞೂ ಅಂಗಡಿ ಹ್ಞೂ ರೀ. ಬಾರ್ ಐತ್ರಿ ಹೊರಗೆ ಬಾರ್. ಇಲ್ಲ ಸರ್, ಅವ್ರ ಮಗನ ನಡೆಸ್ತಾನೆ. ಹ್ಞೂ ಹ್ಞೂ ನನ್ನ ಬ್ರದರ್ ಆ್ಯಕ್ಚುಲಿ ಅವ. ನಿಮ್ಗೆ ಹೇಳ್ಬೇಕಂತಂದ್ರೆ ನಾವು ಬರೀ ಪಾರ್ಟ್ನರ್ಸ್ ಅಲ್ಲ. ನಾವು ಏನು ರೀ, ನಮ್ಗೆ ದುಃಖ ಆಗುತ್ತೆ ನನಗೆ. ನಾವು 10 ವರ್ಷದಿಂದ ನಾವು ಬಿಸ್ನೆಸ್ ಪಾರ್ಟ್ನರ್ಸು ಏನು ರೀ. ಅದಕ್ಕಿಂತ ಮೊದಲು ನಾವು ಒಂದು 25 ವರ್ಷದ ಫ್ರೆಂಡ್ಶಿಪ್ ನಮ್ಮದು. ಏನು ಸರ್, ಅದು ಹೆಂಗಾಯ್ತು ಅಂತ ಗೊತ್ತಾಗೋಲ್ತು ನಮಗೆ. ಯಾರು ಹೊಡೆದ್ರು ಏನೋ ಗೊತ್ತಾಗಿಲ್ಲ. ಅವ ಮನೆಗೆ ಊಟಕ್ಕೆ ಹೊಂಟಿದ್ದ 9ವರೆಗೆ. ಹೋಗೋ ಟೈಮಿಗೆ ಅವ್ರ ಮನೆ ರೋಡಿಗೆ, ಮೇನ್ ರೋಡಿಗೆಲ್ಲ ಇದು ಒಳಗಡೆ ಮನೆಗೆ ಹೋಗೋ ಟೈಮಿಗೆ ಹೊಡೆದ್ಬಿಟ್ಟಾರೆ. ಏನು ರೀ, ಅವು ಕಾರಲ್ಲಿ ಬಂದಿದ್ರು ಅಂತ ಹೇಳ್ತಾರೆ ಸರ್ ಇಲ್ಲಿ ನೋಡಿದವ್ರು.
ಆದರೆ ಯಾರೂ ಸಿಕ್ಕಿಲ್ಲ ಇನ್ನು. ಏನು ಸರ್ ಜೊತೆನೇ ಓಡಾಡ್ತಿದ್ರಲ್ಲ ಅಲ್ಲ ಅದು ಊಟಕ್ಕೆ ಹೊಂಟಿದ್ನಲ್ಲ ನಾವು ಉಳಿದ ಕಡೆ ಎಲ್ಲಿ ಹೋದ್ರೂ ನಾವು ಜೊತೆಗೆ ಹೋಗ್ತಿದ್ವಿ. ನಾವು ಬಾಗಲಕೋಟೆಗೆ ಹೋಗಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ಇಬ್ಬರು ಸೇರೇ ಹೋಗೋರು, ನಾವು ಒಬ್ಬೊಬ್ಬರೇ ಎಲ್ಲೂ ಹೋಗ್ತಿರಲಿಲ್ಲ. ಏನು ಸರ್ ಅವನು ಊಟಕ್ಕೆ ಹೊಂಟಿದ್ದ ಅವಾಗ 9 ಸುಮಾರು. ಹಿಂಗೆ ಆಗ್ಬಿಟ್ಟ ಸರ್ ನಾವು. ಕೊನೆಯದಾಗ ಯಾವಾಗ ಮಾತಾಡಿದ್ದೀನಿ ನಾ 8 ಮನೆಗೆ ಹೋಗಿ ಊಟ ಮಾಡಿ ಬಂದೀನಿ ಸರ್. ನಾ ಬಂದಾದ್ಮೇಲೆ ನೀನು ಮನೆಗೆ ಹೋಗು, ನಾನು ಅಂಗಡಿಯಾಗ ಇರ್ತೀನಿ ಅಂತ ಹೇಳಿ ಕಳಿಸಿ ನೋಡ್ರಿ ಅಷ್ಟೇ. ಸರ್ ಜಗಳ ಮಾಡೋ ಅಲ್ಲ ಸರ್ ಅವ ಯಾರ ಜೋಡಿನೂ ಸರ ಅವ್ಗೆ ವೈರಿಗಳೇ ಇಲ್ಲ ಸರ್. ಏನು ರೀ ಅವ ಏನು ಸರ್ ಹಿಂಗೆ ಹೇಳ್ಬೇಕಂದ್ರೆ ಅವ ಯಾರ ಹತ್ರನೂ ಜಗಳ ಮಾಡಿ ಯಾರ ಜೋಡಿ ಮಾತು ಬಿಟ್ಟಿದ್ದು ಏನೂ ಇಲ್ಲ. ಇವಾಗ ಜಗಳ ನಾಳೆ ಮತ್ತೆ ಹೆಗಲ ಮೇಲೆ ಕೈ ಹಾಕೊಂಡು ಅಡ್ಡಾಡೋಣ ಅವ. ಏನು ಸರ್ ಹಾಂ ನಾನು ಅವನು ಪಾರ್ಟ್ನರ್ಸ್ ರೀ. ಪುಷ್ಪಕ್ ಬಾರ್ ನಡೆಸ್ತೀವಿ ನಾವೇ ಇಬ್ಬರು. ಏನು ಸರ್ ಅವೇನು ಯಾರ ಜೊತೆ ಜಗಳ ಜೂಟಿ ಏನೂ ಇರಲಿಲ್ಲ. ಚೆನ್ನಾಗಿ ಬೇರೆ ಏನಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ರು ಅವರು, ಮಾಜಿ ಅಧ್ಯಕ್ಷರು ಇವರು. ಅವ್ರ ಮಿಸಸ್ ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರೆಸೆಂಟ್ ಈಗ. ಏನು ಸರ್ ಅವ್ರಿಗೇನು ರಾಜಕೀಯ ಯಾರು ವೈರಿಗಳೂ ಇಲ್ಲ ಅವರಿಗೆ. ಏನು ಸರ್ ಅವ್ರು ಚಿತ್ರಗಿ, ಹುಣಗುಂದ ತಾಲೂಕು ಚಿತ್ರಗಿ ಅವರು. ಅವ್ರ ತಾಯಿ ಊರು ಹೂಲ್ಗೇರಿ. ಏನು ಸರ್ ಇಲ್ಲೇ ಇದ್ರು ಅವರು. ಇಲ್ಲಿದ್ದು ಒಂದು 30 ವರ್ಷ ಸರ್. ಹೌದು. ನಾವು ಆ್ಯಕ್ಚುಲಿ ಅವನು ನಾನು ಸೇರಿ ಒಂದೇ ಪ್ಲಾಟ್ ತೊಗೊಂಡಿದ್ದು, ಅರ್ಧ ಮನೆ ಕಟ್ಟೋಣ ಅಂಥೇಳಿ. ಏನು ಸರ್ ಒಂದು ಮನೆ ಕಟ್ಕೊಂಡಾನ, ಅರ್ಧ ಜಾಗ ಇನ್ನೂ ಹಂಗೆ ಐತಿ. ಏನು ಸರ್ ಇಲ್ಲ ಮನೆ ಐತೆ ಸರ್, ಮನೆ ಐತೆ ಸರ. ಸಣ್ಣ ಮಕ್ಕಳದಾವ 2 PUC ಓದ್ತಾಳ ಮಗಳು. ಏನು ಸರ್ ಮಗ 8th ಅದಾನ ಸರ್. ನಮ್ಮ ಇಲ್ಲ ಸರ್ ಹಂಗೆ ಹೇಳೋಕ್ಕಾಗ ಸರ್. ಯಾರು ನಮ್ಗೆ ಕಂಡೇ ಇಲ್ಲ ಸರ್. ನಾವು ಅಲ್ಲಿ ಬರೋರೊಳಗೆ ಯಾರೂ ಇಲ್ಲ ಸರ್. ಅಲ್ಲಿ ರಕ್ತದೊಳಗೆ ಬಿದ್ದಾನೆ ಅವನು. ಏನು ಸರ್ ಇಲ್ಲ ಸರ್ ಇಲ್ಲ ಅದೇನು ನಮಗೆ ಗೊತ್ತಿಲ್ಲ ಸರ್. ಏನು ಸರ್ ಅದೇನು ಗೊತ್ತಿಲ್ಲ. ಏನೇ ಇದ್ರು ಹೇಳ್ತೀನಿ ಸರ. ಅಯ್ಯೋ ದೊಡ್ಡ ಸರ್ ಭಾಳ ಕಷ್ಟ ಆಕೈತೆ ಸರ್. ಅವ್ನು ಕರ್ಕೊಂಡು ನಮ್ಮ ಬಲಗೇನು ಹೋಗೈತೆ ನೋಡ್ರಿ. ಏನು ಸರ್ ಕರೆ ಸರ್ ಏನು ಮಾಡೋದು ಸರ್ ಹಾಗೆ ಸರ್. ಹೌದು ಸರ್ ಕಾಣಿಸ್ತೈತೆ ಸರ್ ಸುಪಾರಿ ಸರ. ಅವ್ರಿಗೆ ಗುಂಡಿಟ್ಟು ಕೊಲ್ಬೇಕು ಸರ್. ಸಿಗ್ಬೇಕು ಅವ್ರು ಪಬ್ಲಿಕ್ ಕೈಯಲ್ಲಿ ಸಿಕ್ಕರೆ ಗೊತ್ತಾಗುತ್ತೆ ಸರ್. ಏನು ರೀ ಏನು ಮಾಡೋದು ಸರ್. ನಮ್ಮ ಟೈಮ್ ಸುಮಾರು ಐತೆ ಸರ್. ಏನು ಮಾಡೋಕ್ಕಾಗತ್ತೆ ರೀ. ಒಂದು ಆಯಸ್ ಮುಗ್ದೈತೆ ಅಷ್ಟು. ಅದೇ ಅವ್ನಿಗೆ 2 ಮಕ್ಕಳು ಸರ್. ಅವನಿಗೆ ಮಗಳು PUC ಓದ್ತಾ ಇದ್ದಾಳೆ, ಮಗ 8th ಓದ್ತಾನೆ ಸರ್. 2 ಮಕ್ಕಳು. ಏನು ಸರ್ ಸರ್ ವೆಂಕಟೇಶ್ ಮಜ್ಜಿಗೆ ಅಂತೇಳಿ. ಇವರು ಮೊದಲಿಂದ ಬಾರ್ ಅಂಗಡಿ ವ್ಯಾಪಾರ ಕೆಲಸ ಮಾಡ್ತಾರೆ. ಚಲೋ ವ್ಯಕ್ತಿ, ಮಾಜಿ ಅಧ್ಯಕ್ಷರು. ಈ ಸದ್ಯಕ್ಕೆ ರೀಸೆಂಟ್ಲಿ ಅವರ ಶ್ರೀಮತಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅದಾರ. ಒಳ್ಳೆ ಮನುಷ್ಯ, ಯಾರನ್ನೂ ವಿರೋಧ ಹಾಕೋಲ್ಲ. ಪ್ರತಿಪಕ್ಷ ಇರಲಿ ಪಕ್ಷ ಇರಲಿ ಎಲ್ಲರ ಜೊತೆ ಚಂದಾಗ ಇದ್ದಂಥ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಈ ರೀತಿ ಆಗಬಾರ್ದಾಗಿತ್ತು ಅವ್ರಿಗೆ. ಹೌದು ಕಾಂಗ್ರೆಸ್ ಪಕ್ಷದ ಲೀಡರ್ ಮೊದಲಿಂದನ. ಇಲ್ಲ ಕಾಂಟ್ರಾಕ್ಟ್ ಕೆಲಸ ಏನು ಮಾಡ್ತಿದ್ದಿಲ್ಲ ಅವರು. ಮತ್ತು ಬಾರ್ ಅಂಗಡಿದ ಬಿಸ್ನೆಸ್ ಇತ್ತು ಅವರು. ಪುಷ್ಪಕ ಲಾಸ್ ಮೇಂಟೈನ್ ಮಾಡ್ತಿದ್ರು ಅವರಲ್ಲಿ. ಚಲೋ ವ್ಯಕ್ತಿ. ನಿಮ್ಮ ಊರಾಗ ಇಂಥ ಒಂದು ಘಟನೆ ಆಗೈತಿ, ಏನು ಅನಿಸುತ್ತೆ? ಇದು ದುರಾದೃಷ್ಟಕರ. ಇಂಥ ಘಟನೆ ಆದ್ರಿಂದ ಯಾವತ್ತೂ ಆಗಿದ್ದಿಲ್ಲ ಇಂಥ ಘಟನೆ ಗದ್ನಿ ಕ್ರಾಸ್ನಲ್ಲಿ. ಇದೊಂದು ದುರಾದೃಷ್ಟಕರ ಸಂಗತಿ. ಇದನ್ನ ಎಲ್ಲೋ ಕೇಳ್ತಿದ್ವಿ ನಾವು, ಬಿಜಾಪುರ ಅಲ್ಲಿ ಇಲ್ಲಿ ಈ ಥರ ಮರ್ಡರ್. ಇದು ಗದ್ನಿಕೆರೆಗೆ ಹಾಕಿದ್ದು ನುಂಗ್ಲಾಡ್ತಿತ್ತು. ಈಗ ಅವ್ರ ಮನೆಗೆ ಅದಕ್ಕೆ ಎಷ್ಟು ಅಂತರ ಇತ್ತು ಸರ್? ಇನ್ನೂ ಸ್ವಲ್ಪ ಹೊತ್ತು ಮನೆ ಸೇರ್ತಿದ್ದ ಅನ್ಸುತ್ತಲ್ಲ. ಹಾಂ, ಆ ಮರ್ಡರ್ ಆಗಿದ್ದು ಅವನ ಮನೆಗೆ 100 ಫೂಟ್ ಅಂತರ ಅಷ್ಟೇ. ಆದರೆ ಇನ್ನೊಂದು 1 ನಿಮಿಷ ಪಾಸ್ ಆಗಿದ್ರು ಮನೆಗೆ ಹೋಗೋರು ಅವರು. ಈ ಥರ ಆಗಿದೆ. ಪ್ಲಾನ್ ಮಾಡಿರ್ಬೇಕು ರೀ ಅದು. ಅದನ್ನು ನೋಡಿದ್ರೆ ಮಾತ್ರ ಪ್ಲಾನ್ ಮಾಡಿದ್ದಾರೆ ಅವರು. ಪ್ರಿಪ್ಲಾನ್ ಇದೆ, ಯಾರಂತ ಏನು ಗೊತ್ತಿಲ್ಲ. ಇನ್ನು ಇಲಾಖೆಯಿಂದ ಅದು ವಿಷಯ ತಿಳಿಬೇಕಷ್ಟೇ. ಓಕೆ. ನಿನ್ನೆ ಸುಮಾರು 9 ಗಂಟೆ 50 ನಿಮಿಷ ಇಂದ 10 ಗಂಟೆ 10 ನಿಮಿಷ ಮಧ್ಯದಲ್ಲಿ ಗದನಕೆರೆ ಕ್ರಾಸ್ ನಮ್ಮ ಕಲಾದ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬರು ವ್ಯಕ್ತಿ, ಅವ್ರ ಹೆಸರು ಸಂಗಪ್ಪ ಶೇಖಪ್ಪ ನಲಟ್ವಾಡ್, ಸುಮಾರು ವಯಸ್ಸು 47 ವರ್ಷ, ಅವ್ರದ್ದು ಮರ್ಡರ್ ಆಗಿದೆ. ಅವರು ಅಲ್ಲಿ ಅವ್ರ ಮನೆ ಹತ್ತಿರನೇ ಒಂದು ಲಾಡ್ಜಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಕೆಲಸ ಮುಗಿಸ್ಕೊಂಡು ಅವ್ರ ಸ್ಕೂಟಿಯಲ್ಲಿ ವಾಪಸ್ ಬರುವಾಗ
ಇಬ್ಬರು ಜನ ಕಾರಲ್ಲಿ ಅವರಿಗೆ ಫಾಲೋ ಮಾಡಿದರು. ಅವ್ರ ಮನೆಯಿಂದ ಸ್ವಲ್ಪ ಏನು 20-25 ಮೀಟರ್ ದೂರ ಅದೇ ಓಣಿಯಲ್ಲಿ ಅವರಿಗೆ ಅಡ್ಡ ಹಾಕಿ ಅಲ್ಲಿ ಇರುವ ಸ್ಥಳೀಯ ಐ ವಿಟ್ನೆಸ್ ಅಕೌಂಟ್ ಪ್ರಕಾರ ಇಬ್ಬರು ಜನ ಆ ಕಾರಿನ ಹೊರಗಡೆ ಬರ್ತಾರೆ. ಅವ್ರದ್ದು ಪ್ರೀ ಪ್ಲಾನ್ಡ್ ವೇ ಅಲ್ಲಿ ಮರ್ಡರ್ ಮಾಡ್ತಾರೆ ಮತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಮರ್ಡರ್ ಆದ ನಂತರ ಇಮಿಡಿಯೇಟ್ಲಿ ನಾವು ನಮ್ಮ ಅಡಿಷನಲ್ SP ಅವರು, ನಮ್ಮ DSP ಅವರು ಇಮಿಡಿಯೇಟ್ಲಿ ನಾವು ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ. ಅಲ್ಲಿದ್ದು ಇರುವ ಎಲ್ಲ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಿದ್ದೀವಿ. ಇದು ಇನ್ಸಿಡೆಂಟ್ ಆದ ನಂತರ ಅವ್ರ ಬ್ರದರ್ ಕಡೆಯಿಂದ ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಇಬ್ಬರು ವ್ಯಕ್ತಿ ಅವ್ರದ್ದು ಸಂಬಂಧಿಕರು ಇದ್ದಾರೆ. ಒಬ್ಬರು ಹನುಮಂತ ರೆಡ್ಡಿ ಮತ್ತು ಅವರ ಮಗ ಕಿರಣ್. ಇವ್ರದ್ದು ವಿಕ್ಟಿಮ್ದು ಮಾವ ಆಗ್ತಾರೆ. ಮಾವ ಮತ್ತು ಮಾವಂದು ಮಗ ಆಗ್ತಾರೆ. ಇವರಿಬ್ಬರು ಮುಂಚೆ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ ಇರುವಾಗ ಅವ್ರದ್ದು ಬಾದಾಮಿ ಕೋರ್ಟಲ್ಲಿ ಸಿವಿಲ್ ಕೇಸ್ ನಡೀತಾ ಇದೆ. ಆ ಕೇಸ್ ನಡೆಯುವಾಗ ಆಗ ಇವ್ರ ಮಧ್ಯದಲ್ಲಿ ಡಿಸ್ಪ್ಯೂಟ್ ಆಗ್ತಾ ಇತ್ತು. ಅವ್ರ ಬ್ರದರ್ ಕಂಪ್ಲೇಂಟ್ ನಮಗೆ ಸಂಶಯ ಪಡೆದಿದ್ದಾರೆ ಕಿ ಅವ್ರದ್ದು ಕೈವಾಡ ಅಥವಾ ಅವ್ರದ್ದು ಇನ್ವಾಲ್ವ್ಮೆಂಟ್ ಈ ಕೇಸಲ್ಲಿ ಇರಬಹುದು. ಆ ಆ್ಯಂಗಲ್ ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲ ರೀತಿ CCTV ಚೆಕ್ ಮಾಡೋದು, ಮೊಬೈಲ್ ಎವಿಡೆನ್ಸ್ ಚೆಕ್ ಮಾಡೋದು, ಅವರಿಗೆ ಮುಂಚೆ ಯಾರ ಜೊತೆ ಟಚ್ ಇತ್ತು, ಆ ದಿನ ಅವ್ರದ್ದು ಹಿಸ್ಟ್ರಿ ಏನಿತ್ತು, ಎಲ್ಲಿ ಹೋಗ್ತಾಯಿದ್ದು, ಯಾರು ಫಾಲೋ ಮಾಡ್ತಾಯಿದ್ದು, ಎಲ್ಲ ರೀತಿ ನಾವು ಕವರ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮಲ್ಟಿಪಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಇವರಿಗೆ ಕೂಡ ಟಚ್ ಮಾಡ್ತಾ ಇದ್ದೀವಿ. ಒಂದು ಟೀಮ್ CCTV ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಟೀಮ್ CDR ಇರುತ್ತೆ ನಮ್ಮಲ್ಲಿ, ಕಾಲ್ ಡೇಟಾ ರೆಕಾರ್ಡ್ಸ್ ಇದೆ, ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಟೀಮ್ ಅವ್ರ ಫ್ಯಾಮಿಲಿ ಜೊತೆ ಟಚ್ಚಲ್ಲಿ ಇದ್ದಾರೆ. ಇನ್ನೊಂದು ಟೀಮ್ ಅವ್ರದ್ದು ಕೋರ್ಟ್ ಕೇಸ್ ಏನು ಮೋಟಿವ್ ಏನಿತ್ತು, ಯಾವ ಕೋರ್ಟ್ ಕೇಸ್ ಇತ್ತು, ಏನು ಕಾರಣ ಇತ್ತು, ಅದ್ರ ಬಗ್ಗೆ ಡೀಟೇಲ್ ತಗೋತಾ ಇದ್ದಾರೆ. ಆದಷ್ಟು ಬೇಗ ಈ ಕೇಸಲ್ಲಿ ನಾವು ಪತ್ತೆ ಹಚ್ತೀವಿ. ಇದರಲ್ಲಿ ನನ್ನ ಪ್ರಕಾರ 2 ಭಾಗ ಬರುತ್ತೆ. ಯಾರು ಮರ್ಡರ್ ಮಾಡಿದ್ದಾರೆ ಪ್ಲಸ್ ಅವರಿಗೆ ಯಾರು ಏನಾದರೂ ಪ್ರಚೋದನೆ ಕೊಟ್ಟಿದ್ದಾರೆ ಅಥವಾ ಏನಾದರೂ ಅವರಿಗೆ ಕಾಂಟ್ರಾಕ್ಟ್ ಥರ ಕೊಟ್ಟಿದ್ದಾರೆ, ಇಬ್ಬರದು ನಾವು ಪತ್ತೆ ಹಚ್ತೀವಿ. ಆದಷ್ಟು ಬೇಗ ಅದು ಪತ್ತೆ ಹಚ್ಚಿ ತಮಗೆ ತಿಳಿಸ್ತೀವಿ. ಅದನ್ನು ಹೇಳಿದ್ದೀನಿ. ಅವರು ಮೋಟಿವ್ ಲಾಸ್ಟ್ ಪಾರ್ಟ್ನಲ್ಲಿ ಅದೇ ಇತ್ತು. ಇಬ್ಬರ ಮೇಲೆ ಫ್ಯಾಮಿಲಿಯವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇವರು ಬೇರೆ ಯಾರಿಗೆ ಸುಪಾರಿ ಕಿಲ್ಲಿಂಗ್ ಅಥವಾ ಆ ಥರ ಏನಾದರೂ ಹೇಳಿರಬಹುದು. ಸೊ ಈ ಮೇನ್ ಪರ್ಸನ್ ಪ್ಲಸ್ ಯಾರಿಗೆ ಹೇಳಿದ್ದಾರೆ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಅವರಿಬ್ಬರು ಟೀಮ್ನ ನಾವು ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ. ಬಾದಾಮಿ ಕೋರ್ಟಲ್ಲಿ ಅವ್ರದ್ದು ಆಸ್ತಿ ವಿಚಾರಕ್ಕೆ ಸಿವಿಲ್ ಕೇಸ್ ನಡೀತಾ ಇತ್ತು. ಅದಕ್ಕಿಂತ ಮುಂಚೆ ಈ ಟೀಮ್ ಕಿರಣ್ ಮತ್ತು ಅವ್ರ ತಂದೆ ಮತ್ತು ಇವ್ರ ವಿಕ್ಟಿಮ್ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಮನೆ ಹತ್ತಿರನೇ ಇನ್ನೊಂದು ಬಾರ್ ಇದೆ. ಈ ಆಸ್ತಿ ವಿಚಾರವಾಗಿ ಅವ್ರದ್ದು ಬಿಸ್ನೆಸ್ ಸಪ್ರೇಟ್ ಆಯಿತು ಮತ್ತು ಆಗ ಜಗಳ ಕೂಡ ಆಗ್ತಾಯಿತ್ತು. ಅಲ್ಲಿ ಇರೋ ರಿಲೇಟಿವ್ಸ್ ಪ್ರಕಾರ, ಅಲ್ಲಿ ಇರೋ ಸ್ಥಳೀಯ ಅವರು ಅಕ್ಕಪಕ್ಕ ನೇಬರ್ಸ್ ಪ್ರಕಾರ ಮುಂಚೆಯಿಂದ ಏನಾದರೂ ದ್ವೇಷ ಇತ್ತು. ಆ ಕಾರಣ ಇವರು ಮಾಡಿರಬಹುದು. ನಾವು ಅವರಿಗೆ ಕೂಡ ಎನ್ಕ್ವೈರಿ ಮಾಡ್ತೀವಿ, ಅಲ್ಲಿ ನೇಬರ್ಸ್ಗೆ ಕೂಡ ಎನ್ಕ್ವೈರಿ ಮಾಡ್ತೀವಿ. ಮತ್ತು ಒಂದ್ಸರಿ ಇವರಿಗೆ ಹೇಳಿದ ನಂತರ ನೀಟಾಗಿ ಅವರಿಗೆ ಇಂಟ್ರೋಗೇಷನ್ ಮಾಡ್ತೀವಿ.